ಸಂಸ್ಕೃತ ನೂತನ ಶಬ್ದಗಳನ್ನು ಸೃಷ್ಟಿಸಬಲ್ಲ ಶಬ್ದಗಳ ಬ್ರಹ್ಮ, ಜಗತ್ತಿನ ಏಕಮೇವ ಭಾಷೆ ಸಂಸ್ಕೃತ ಎಂದು ಖ್ಯಾತ ಉಪನ್ಯಾಸಕ ಡಾಕ್ಟರ್ ಜಿಎಲ್ ಹೆಗಡೆ ಅಭಿಪ್ರಾಯಿಸಿದರು. ರಾಜ್ಯ ಹಾಗೂ ಉತ್ತರ ಕನ್ನಡ ಜಿಲ್ಲಾ ಸಂಸ್ಕೃತ ಅಧ್ಯಾಪಕರ ಸಂಘ, ಸಮ್ಯಕ್ ಪ್ರತಿಷ್ಠಾನಂ ಬೆಂಗಳೂರು, ವ್ಯೋಮ ಲಿಂಗ್ವಿಸ್ಟಿಕ್ ಫೌಂಡೇಶನ್ ಬೆಂಗಳೂರು ಇವರ ಸಹಯೋಗದೊಂದಿಗೆ ಶ್ರೀ ರಾಮಚಂದ್ರಾಪುರ ಮಠ ಅಶೋಕ್ ಕೆ ಗೋಕರ್ಣದಲ್ಲಿ ದಿನಾಂಕ 5/1/2025 ಆಯೋಜಿಸಿರುವ ಜಿಲ್ಲಾ ವ್ಯಾಪ್ತಿಯ ರಾಜ್ಯ ಮಟ್ಟದ ಸಂಸ್ಕೃತ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸಿ ತಮ್ಮ ಉದ್ಘಾಟನಾ ಉಪನ್ಯಾಸದಲ್ಲಿ ಮಾತನಾಡುತ್ತಾ, ಸಂಸ್ಕೃತ ಭಾರತದ ಪುರಾತನ ನಿತ್ಯನೂತನ ಹಾಗೂ ಜಾತ್ಯತೀತ ಭಾಷೆ ಎಂಬುದನ್ನು ಪ್ರಾಚೀನ ಋಷಿಮುನಿಗಳ ಉದಾಹರಣೆಯನ್ನು ಉಲ್ಲೇಖಿಸಿ ಪ್ರತಿಪಾದಿಸಿದರಲ್ಲದೆ, ಭಾರತದ ಗತದುರಂತದ ಬಗ್ಗೆ ವಿವರಿಸಿ ಭೌತಿಕ ಹಾಗೂ ಬೌದ್ಧಿಕ ನಿರಂತರ ದಾಳಿಯ ನಡುವೆಯೂ ಇಂದು ಸಂಸ್ಕೃತ ಭಾಷೆ ಜೀವಂತವಾಗಿದೆ ಎಂದರೆ ಅದು ಸಂಸ್ಕೃತ ಭಾಷೆಯ ನಿಗೂಢವಾದ ಅಪಾರವಾದ ಜ್ಞಾನಸಾಗರವೇ ಕಾರಣ ಎಂದರಲ್ಲದೆ, ಭಾಷೆಯನ್ನು ರಾಜಕೀಯಗೊಳಿಸುವುದು ಇಂದಿನ ವಿಪರ್ಯಾಸ ಎಂದು ವಿಷಾದಿಸಿದರು. ಸಂಸ್ಕೃತ ವಿದೇಶಿ ಭಾಷೆ ಎಂದು ವಾದಿಸಿದ ತಮಿಳುನಾಡಿನ ಕರುಣಾನಿಧಿಯ ಹೇಳಿಕೆಯನ್ನು ಉಲ್ಲೇಖಿಸಿ ಅದಕ್ಕೆ ತಿರುಗೇಟು ನೀಡಿದ ಸುಬ್ರಹ್ಮಣ್ಯ ಸ್ವಾಮಿ ಹೇಳಿಕೆಯನ್ನು ಸ್ಮರಿಸಿ, ಕರುಣಾನಿಧಿ ಎಂಬ ಹೆಸರು ಸಂಸ್ಕೃತ, ಹಾಗಾದರೆ ನೀವು ವಿದೇಶಿಯರೇ ಎಂಬ ಹೇಳಿಕೆಯನ್ನು ಸಾಂದರ್ಭಿಕವಾಗಿ ಉಲ್ಲೇಖಿಸಿ ತಮ್ಮ ವೀರೋಚಿತ ಸಂದರ್ಭೋಚಿತ ಮಾತುಗಳಿಂದ ಎಲ್ಲರ ಗಮನ ಸೆಳೆದರು. ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದ ಆಡಳಿತಾಧಿಕಾರಿಗಳಾದ ಡಾಕ್ಟರ್ ಪ್ರಸನ್ನಕುಮಾರ್ ಅವರು ವಿದ್ಯಾರ್ಥಿಗಳ ಸಾಧನೆಯನ್ನು ಮೆಚ್ಚಿಕೊಂಡು ಶ್ರೀಮಠದಲ್ಲಿ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಿದ ಬಗ್ಗೆ ಸಂತಸ ವ್ಯಕ್ತಪಡಿಸಿದರು. ಪ್ರಾರಂಭದಲ್ಲಿ ಉತ್ತರ ಕನ್ನಡ ಜಿಲ್ಲಾ ಸಂಸ್ಕೃತ ಅಧ್ಯಾಪಕರ ಸಂಘದ ಅಧ್ಯಕ್ಷರಾದ ಡಿಜೆವಿಎಸ್ ಪ್ರೌಢಶಾಲಾ ದಿವಗಿ ಮುಖ್ಯಾಧ್ಯಾಪಕರಾದ ಭಾಸ್ಕರ್ ಜಿ ಭಟ್ ಇವರು ಎಲ್ಲರನ್ನೂ ಸ್ವಾಗತಿಸಿದರು. ಸಂಘದ ಕಾರ್ಯದರ್ಶಿಗಳಾದ ಈಶ್ವರ ಭಟ್ ಇವರು ಆಭಾರ ಸಲ್ಲಿಸಿದರು. ಪ್ರಸ್ತುತ ಕಾರ್ಯಕ್ರಮದ ವಿಶೇಷ ಪ್ರಾಯೋಜಕರಾಗಿ ಕಾರ್ಯನಿರ್ವಹಿಸಿದ ಖ್ಯಾತ ಉದ್ಯಮಿಗಳಾದ ಮಂಜುನಾಥ್ ಭಟ್ ಸುವರ್ಣಗದ್ದೆ ಹಾಗೂ ಗಣೇಶ್ ಭಟ್ ಶಿಕ್ಷಕರು ಕೂಜಳ್ಳಿ ಇವರನ್ನು ಸಂಘದ ಪರವಾಗಿ ಭಾಸ್ಕರ್ ಜಿ ಭಟ್ ಅವರು ಕೃತಜ್ಞತೆಯನ್ನು ಸಲ್ಲಿಸಿದರು. 173ಕ್ಕೂ ಅಧಿಕ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಶ್ರೀಗಳು ಸನ್ಮಾನಿತರಿಗೆ ಶ್ರೀರಾಮರಕ್ಷಾ ಕವಚವನ್ನು ನೀಡಿ ಆಶೀರ್ವದಿಸಿದರು. ಜಿಲ್ಲೆಯ ಸಂಸ್ಕೃತ ಶಿಕ್ಷಕರು ಹಾಗೂ ಶ್ರೀ ಸಂಸ್ಥಾನದ ಪದಾಧಿಕಾರಿಗಳು ಈ ಅಭೂತಪೂರ್ವ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದರು.